ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಧಾ, ಸ್ನೇಹ ಮತ್ತೆ ಬಂಗಾರಮ್ಮ ಪರೀಕ್ಷೆ ಬರೋದಕ್ಕೆ ಹೋಗುವಾಗ ಕಾರ್ ಬ್ರೇಕ್ ಫೇಲ್ ಆಗಂಗೆ ಮಾಡಿ ಆಕ್ಸಿಡೆಂಟ್ ಆಗೋ ಥರ ಮಾಡಿರೋ ಪ್ಲ್ಯಾನು ಸ್ನೇಹಗೆ ಎಲ್ಲನೂ ಗೊತ್ತಾಗಿರುತ್ತೆ. ಆಗ ಸ್ನೇಹ ಕೂಡ ರಾಧಂಗೆ ಈ ವಿಷಯನ ಹೇಳಿ, ಇಷ್ಟು ದಿನ ಬರೀ ಸ್ನೇಹನ ನೋಡಿದ್ದೆ, ಇನ್ನು ಮುಂದೆ DC ಸ್ನೇಹನ ನೋಡ್ತೀಯಾ ಅಂತ ವಾರ್ನಿಂಗ್ ಕೂಡ ಮಾಡ್ತಾರೆ. ಆಗ ರಾಧಾ, ನಾನು ಸ್ನೇಹ ವಿರುದ್ಧ ಸೋತ್ಬಿಟ್ನಲ್ಲ, ನಾನು ಮಾಡಿರೋ ಪ್ಲ್ಯಾನು ಎಲ್ಲನೂ ಉಲ್ಟಾ ಹೊಡಿತಲ್ಲ ಅಂತ ತುಂಬಾನೇ ಉರ್ಕೊಳ್ತಾ ಇರ್ತಾರೆ. ಆಗ ರಾಧಾ ಶಶಿಕಲಾನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಈ ವಿಷಯನ ಶಶಿಕಲಾ ಮತ್ತು ನಂಜಮ್ಮಗೂ ಕೂಡ ಹೇಳ್ತಾರೆ. ಆಗ ಆ ವಿಷಯನ ಕೇಳಿ ಶಶಿಕಲಾ ಮತ್ತು ನಂಜಮ್ಮಗೂ ತುಂಬಾ ಕೋಪ ಬರುತ್ತೆ. ಆಗ 3 ಜನನು ಕೂಡ ಬಂಗಾರಮ್ಮ ಮತ್ತು ಸ್ನೇಹನ ನೋಡಿ ಊರ್ಕೊಳ್ತಾ ಇರ್ತಾರೆ. ಬಂಗಾರಮ್ಮ ಮತ್ತು ಸ್ನೇಹ ಈ ಥರ ಮುಂದುವರೆಯೋದಕ್ಕೆ ಬಿಡಬಾರ್ದು, ಇದಕ್ಕೆ ಏನಾದರೂ ಒಂದು ಮಾಡಬೇಕು, ಇಬ್ಬರ ನಡುವೆ ಬಿರುಕು ಮೂಡೋ ಹಾಗೆ ಮಾಡಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಶಶಿಕಲಾ, ಈ ಬಂಗಾರಮ್ಮ ಮತ್ತು ಸ್ನೇಹಂಗೆ ಮಟ್ಟ ಹಾಕ್ಬೇಕು ಅಂತ ಅಂದರೆ ಒಂದು ದೊಡ್ಡ ತಿಮಿಂಗಿಲನೇ ಬರಬೇಕು, ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ಶಶಿಕಲಾ ಮಾತನ್ನ ಕೇಳಿ ರಾಧಾ ಮತ್ತು ನಂಜಮ್ಮಂಗೆ ಇಬ್ಬರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಶಶಿಕಲಾ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ರಾಧಾ ಮತ್ತು ನಂಜಮ್ಮ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಶಶಿಕಲಾ ಹೇಳ್ತಾ ಇರೋದು ಒಬ್ಬ ಮಹಿಳಾ ಕೈದಿ ಬಗ್ಗೆ. ಅವರು ಜೈಲಲ್ಲೇ ಇರ್ತಾರೆ. ಅವರನ್ನ ಕಂಡ್ರೆ ಪೊಲೀಸ್ ಕೂಡ ತುಂಬಾನೇ ಭಯ ಪಡ್ತಾ ಇರ್ತಾರೆ. ಅವ್ರ ಜೊತೆಲಿದ್ದಂಥ ಮತ್ತಷ್ಟು ಕೈದಿಗಳು ಅವರಿಗೆ ಸೇವೆನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿದ್ದಂಥ ಇನ್ನೊಬ್ಬ ಮಹಿಳಾ ವಿಲನ್ ಆಗಿ ಎಂಟ್ರಿ ಕೊಡ್ತಾ ಇರುವ ಈ ಮಹಿಳಾ ಕೈದಿಗೆ ಸಿಗರೆಟ್ನ ಹಚ್ಕೊಡ್ತಾ ಇರ್ತಾರೆ. ಅಲ್ಲಿದ್ದ ಮಹಿಳಾ ಪೊಲೀಸ್ ಕೂಡ ಅವರನ್ನ ನೋಡಿ ದಿಗುಲ್ ಬೀಳ್ತಾ ಇರ್ತಾರೆ. ಇವ್ರ ಬಗ್ಗೆ ತಿಳ್ಕೊಂಡಿರೋ ಶಶಿಕಲಾ ಬಂಗಾರಮ್ಮನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವರನ್ನ ಬಳಸ್ಕೊಳ್ತಾ ಇದ್ದಾರೆ. ಬಂಗಾರಮ್ಮ ಮತ್ತು ಸ್ನೇಹಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದರೆ ಇವರೇ ಬರಬೇಕು ಅಂತ ಇವ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಒಟ್ನಲ್ಲಿ ಬಂಗಾರಮ್ಮನ ವಿರುದ್ಧ ಸೇಡ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ವಸಂತ್ ವಿಲನ್ ಎಂಟ್ರಿ ಆಗ್ತಾ ಇದೆ. ಆ ವಿಲನ್ ಯಾರೋ, ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.